ಈಗ ನಾವು ಒಂದು ತಂತಿಯ ಸುರುಳಿ ಹಾಗೂ ಒಂದು ವಿದ್ಯುತ್ ಅಯಸ್ಕಾಂತ ಇವುಗಳಲ್ಲಿ ಉಂಟಾಗ್ತಕ್ಕಂಥ ಕಾಂತೀಯ ಬಲರೇಖೆಗಳು ಎಷ್ಟು ತೀವ್ರವಾಗಿರುತ್ತೆ ಅನ್ನೋದನ್ನ ಪ್ರಯೋಗ ಮಾಡ್ತಾ ತಿಳ್ಕೊಳ್ಳೋಣ. ಅವೆರಡರಲ್ಲೂ ಉಂಟಾಗ್ತಕ್ಕಂತಹ ವ್ಯತ್ಯಾಸ ಏನು ಅನ್ನೋದನ್ನ ಪ್ರಯೋಗ ನೋಡಿದ ನಂತರ ನೀವೇ ನನಗೆ ತಿಳಿಸ್ಬೇಕು. ಓಕೆ, ಈಗ ನಾನು ಈ ಪ್ರಯೋಗವನ್ನು ಮಾಡೋದಕ್ಕೋಸ್ಕರವಾಗಿ ಒಂದು ತಂತಿಯ ಸುರುಳಿಯನ್ನು ತೆಗೆದುಕೊಂಡಿದ್ದೇನೆ. ಅದಷ್ಟೇ ತಂತಿಯ ಸುರುಳಿಯನ್ನ ಇಲ್ಲೂ ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಒಂದು ಮೃದುವಾದಂತಹ ಕಬ್ಬಿಣದ ತುಂಡನ್ನು ಇಡಲಾಗಿದೆ. ಇವೆರಡನ್ನೂ ಕೂಡ ವಿದ್ಯುನ್ಮಂಡಲಕ್ಕೆ ಸಂಪರ್ಕವನ್ನು ಕೊಡಲಾಗಿದೆ. ಒಂದು ಧನಾಗ್ರ, ಇನ್ನೊಂದು ಋಣಾಗ್ರ. ಇವೆರಡರ ಮೇಲೂ ಕೂಡ ನಾನು ಕಬ್ಬಿಣದ ರಜೆಗಳನ್ನು ಸಿಂಪಡಿಸ್ತೀನಿ. ನೋಡಿ, ಈಗ ಹೀಗೆ ಕಬ್ಬಿಣದ ರಜೆಗಳನ್ನು ಸಿಂಪಡಿಸಿದ ನಂತರ ವಿದ್ಯುನ್ಮಂಡಲಕ್ಕೆ ಸಂಪರ್ಕ ಕೊಟ್ಟಿದ್ದೀವಲ್ಲ, ಅಲ್ಲಿ ಸ್ವಿಚ್ ಅನ್ನು ಆನ್ ಮಾಡಿದಾಗ ಎಲ್ಲಿ ಹೆಚ್ಚು ಕಾಂತೀಯ ಬಲರೇಖೆಗಳನ್ನು ಏರ್ಪಟ್ಟಿವೆ? ಇಲ್ಲಿ, ಅಂದ್ರೆ ಅದು ವಿದ್ಯುತ್ ಅಯಸ್ಕಾಂತ. ವಿದ್ಯುತ್ ಅಯಸ್ಕಾಂತದಲ್ಲಿ ಮೊಟ್ಟ ಮೊದಲನೇದಾಗಿ ಹೆಚ್ಚು ವಿದ್ಯುತ್ ಕಾಂತೀಯ ಬಲರೇಖೆಗಳು ಏರ್ಪಟ್ಟಿವೆ. ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಉಂಟಾಗ್ತಾ ಇದೆ. ನಾನು ಇದನ್ನ ನಿಧಾನವಾಗಿ ಹೀಗೆ ಕೊಡ್ತಾ ಇರ್ತೇನೆ. ನೋಡಿ, ಕಾಂತೀಯ ಬಲರೇಖೆಗಳ ತೀವ್ರತೆ ಎಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಗಮನಿಸಿದ್ರಲ್ಲ. ನೋಡಿ, ಎಷ್ಟು ಸುಂದರವಾದಂತಹ ಒಂದು ರಚನೆ ಉಂಟಾಗಿದೆ. ಇಲ್ಲಿ ಎರಡರಲ್ಲೂ ಕೂಡ ಒಂದೇ ರೀತಿಯಾಗಿದೆ, ಆದರೆ ಇಲ್ಲಿ ತೀವ್ರತೆ ಹೆಚ್ಚಾಗಿ ಕಾಣ್ತಾ ಇದೆ, ಇಲ್ಲಿ ಕಡಿಮೆ ಕಾಣ್ತಾ ಇದೆ. ಏನ್ ಕಾರಣ ಇರಬಹುದು ಇದಕ್ಕೆ? ಇಲ್ಲಿ ಹಾಕಿರತಕ್ಕಂತಹ ಮೃದು ಕಬ್ಬಿಣ ಏನೋ ಒಂದು ಕೆಲಸ ಮಾಡ್ತಾ ಇದೆ ಅಲ್ವಾ? ಏನ್ ಮಾಡ್ತಿದೆ? ನಾವು ಈಗಾಗಲೇ ಕೆಲವೊಂದು ಪ್ರಯೋಗಗಳನ್ನು ಮಾಡಿ ತಿಳಿದುಕೊಂಡಿದ್ದೇವೆ. ತಂತಿಯ ಸುರುಳಿಯ ಮಧ್ಯಭಾಗದಲ್ಲೂ ಕೂಡ ತೀವ್ರತೆ ಹೆಚ್ಚಾಗಿರುವಂತಹ ಒಂದು ಕಾಂತಕ್ಷೇತ್ರ ಇರುತ್ತೆ ಅಂತ ಹೇಳಿ. ಆ ಕಾಂತಕ್ಷೇತ್ರ ಏನ್ ಮಾಡುತ್ತೆ? ಇದು ಒಂದು ಕಾಂತೀಯ ವಸ್ತುವಾಗಿರೋದ್ರಿಂದ ಈ ಮೃದು ಕಬ್ಬಿಣ ಅದನ್ನು ಕೂಡ ಕಾಂತವನ್ನಾಗಿ ಪರಿವರ್ತನೆ ಮಾಡುತ್ತೆ. ಇಲ್ಲಿ ಮೊದಲನೇ ಸುರುಳಿಯ ಕಾಂತ ಒಂದು, ಈ ಮೃದು ಕಬ್ಬಿಣದ ಕಾಂತ ಮತ್ತೊಂದು, ಎರಡೂ ಕಾಂತಗಳು ಸೇರ್ಕೊಂಡು ತೀವ್ರತೆ ಹೆಚ್ಚಾಗಿರುತ್ತೆ. ಆದ್ರೆ ಇಲ್ಲಿ ಇರತಕ್ಕಂಥದ್ದು ಕೇವಲ ಒಂದೇ ಕಾಂತ, ಸುರುಳಿಯಿಂದ ಉಂಟಾದಂತಹ ಒಂದೇ ಕಾಂತ ಇರುತ್ತೆ. ಆದ್ರಿಂದ ಇಲ್ಲಿ ತೀವ್ರತೆ ಕಡಿಮೆ ಇರುತ್ತೆ. ಹಾಗಾಗಿ ಇಲ್ಲಿ ಕಾಂತೀಯ ಬಲರೇಖೆಗಳ ತೀವ್ರತೆ ಕೂಡ ಕಡಿಮೆ ಇರುತ್ತೆ ಅನ್ನುವಂಥದ್ದು ನಾವು ಈ ಪ್ರಯೋಗವನ್ನು ತಿಳ್ಕೊಳ್ತಾ ಇದ್ದೇವೆ. ಆನಂತರದಲ್ಲಿ ಈ ಒಂದು ಅಯಸ್ಕಾಂತಕ್ಕಾಗಲಿ ಅಥವಾ ಈ ಒಂದು ಕಾಂತಕ್ಷೇತ್ರದಲ್ಲಿ ಉಂಟಾಗಿದೆಯಲ್ಲ, ಇದಕ್ಕೆ ಧ್ರುವಗಳು ಹೇಗಿರುತ್ತೆ? ಉತ್ತರ ಧ್ರುವ, ದಕ್ಷಿಣ ಧ್ರುವ ಹೇಗಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ತಂತಿಯ ಸುರುಳಿಯಲ್ಲಿ ನಾವು ಸುತ್ತಿರ್ತೀವಲ್ಲ, ಅದು ಪ್ರದಕ್ಷಿಣಾಕಾರವಾಗಿದ್ದರೆ ಅಲ್ಲಿ ದಕ್ಷಿಣ ಧ್ರುವ ಏರ್ಪಟ್ಟಿರುತ್ತೆ. ಅದು ಅಪ್ರದಕ್ಷಿಣಾಕಾರವಾಗಿ, ಈಗ ನೀವು ನೋಡುಗರು ಅಲ್ವಾ, ನೀವೆಲ್ಲ ನೋಡ್ತಾ ಇದ್ದೀರಾ ಇದನ್ನ. ಈ ನೋಡುಗರಿಗೆ ಪ್ರದಕ್ಷಿಣಾಕಾರವಾಗಿರುತ್ತೆ. ನೋಡಿ, ಹೀಗಿರುತ್ತೆ. ನಿಮಗೆ ಪ್ರದಕ್ಷಿಣಾಕಾರವಾಗಿರುತ್ತೆ, ನನಗೆ ಅಪ್ರದಕ್ಷಿಣವಾದರೂ ಕೂಡ ನಿಮಗೆ ಪ್ರದಕ್ಷಿಣಾಕಾರವಾಗಿ ಕಾಣ್ತಾ ಇರುತ್ತೆ. ಹಾಗಿತ್ತು ಅಂತಂದ್ರೆ ಅಲ್ಲಿ ಉತ್ತರ ಧ್ರುವ ಏರ್ಪಟ್ಟಿರುತ್ತೆ. ಅದನ್ನು ನೀವು ಒಂದು ಚಿಕ್ಕ ಸೂಜಿಕಾಂತವನ್ನು ತೆಗೆದುಕೊಂಡು ಕೂಡ ಗಮನಿಸಬಹುದು. ನೋಡಿ, ಇಲ್ಲಿ ಸೂಜಿಕಾಂತ ಉತ್ತರ ಧ್ರುವ ಈ ಕಡೆಗೆ ಆಕರ್ಷಿಸಲ್ಪಡ್ತಾ ಇದೆ, ಅಂದ್ರೆ ಇದು ದಕ್ಷಿಣ ಧ್ರುವವಾಗಿರಬೇಕು. ಇದನ್ನೇ ನಾನು ಈ ಭಾಗಕ್ಕೆ ತೆಗೆದುಕೊಂಡು ಬರ್ತೀನಿ. ನೋಡಿ, ಏನಾಗುತ್ತೆ? ಈಗೇನಾಗ್ತದೆ? ಇಲ್ಲಿರ್ತಕ್ಕಂಥ ದಕ್ಷಿಣ ಧ್ರುವ ಇದಕ್ಕೆ ಆಕರ್ಷಿತವಾಗಿದೆ, ಅಂದ್ರೆ ಈ ಭಾಗ ಉತ್ತರ ಧ್ರುವ ಆಗಿರ್ಬೇಕು. ನೀವು ಬೇಕಾದ್ರೆ ಇದು ಅಯಸ್ಕಾಂತವಾಗಿದೆಯೋ ಇಲ್ವೋ ಅನ್ನೋದನ್ನ ಈ ಕಬ್ಬಿಣದ ತುಂಡನ್ನು ಅಲ್ಲಿ ಹಿಡಿಯೋದ್ರ ಮುಖಾಂತರ ಕೂಡ ಪರೀಕ್ಷೆ ಮಾಡಿ ನೋಡ್ಬೋದು. ಹಿಡ್ಕೊಂಡು ನೋಡಿ, ಅಲ್ಲಿ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಿ ಏನಾಗ್ತದೆ? ಆಕರ್ಷಣೆ ಮಾಡ್ತದೆ. ನೋಡಿ, ಆಕರ್ಷಣೆ ಮಾಡುತ್ತೆ. ಸೊ ನಾವು ಈ ಪ್ರಯೋಗದಿಂದ ಕಾಂತೀಯ ಬಲರೇಖೆಗಳು ಎಲ್ಲಿ ತೀವ್ರವಾಗಿರುತ್ತೆ ಹಾಗೂ ಅದರ ದಿಕ್ಕು ಧ್ರುವಗಳು ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ತಿಳ್ಕೊಂಡ್ವಲ್ವಾ?